ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋವನ್ನು ನೋಡಲೇಬೇಕು. ಯಾಕಂದರೆ ನಿಮ್ಮ ಎಕ್ಸಾಮ್ ಡೇಟ್ ಸೆಟ್ ಆಗಿದೆ, ಟೈಮ್ ಟೇಬಲ್ ಸೆಟ್ ಆಗಿಲ್ಲ. ಇಷ್ಟೇ. ಏನು ಸೆಟ್ ಆಗಿದೆ? ಎಕ್ಸಾಮ್ ಡೇಟ್, ಆ್ಯನ್ಯುವಲ್ ಎಕ್ಸಾಮ್ ಡೇಟ್ ಸೆಟ್ ಆಗಿದೆ. ಆ್ಯನ್ಯುವಲ್ ಎಕ್ಸಾಮ್ ಡೇಟ್ ಬಂದು ಪ್ರತಿಯೊಬ್ಬರಿಗೂ ಕೂಡ ಈಗಾಗಲೇ ಒಂದು ವಿಡಿಯೋ ಮಾಡಿ ನಾನು ಹಾಕಿದ್ದೇನೆ, ಹೌದಲ್ವಾ? ನಮ್ಮ ವಿದ್ಯಾರ್ಥಿಗಳಿಗೆ ಸೆಟ್ ಆಗಿರುವಂಥದ್ದು ಅದು ಫೆಬ್ರವರಿ 10ನೇ ತಾರೀಕು ಆಗಿರುತ್ತೆ. ಆ್ಯನ್ಯುವಲ್ ಎಕ್ಸಾಮ್ ಡೇಟ್ ಯಾವುದು ಸರ್? ಇದು ಆ್ಯನ್ಯುವಲ್ ಎಕ್ಸಾಮ್ ಬ್ರ್ಯಾಕೆಟಲ್ಲಿ ಬರೆದ್ಬಿಡ್ತೀನಿ. ಈಗ ಆ್ಯನ್ಯುವಲ್ ಎಕ್ಸಾಮ್ ಡೇಟು ಫೆಬ್ರು 10ಕ್ಕೆ. ಹಾಗಿದ್ರೆ ಇವತ್ತು ತಾರೀಕು ಎಷ್ಟು ಅಂತ ನಾವು ನೋಡೋದಾದರೆ, ಹೌದಲ್ವಾ, ಇದು ಜಾನ್ವರಿ ಎಷ್ಟು ಸರ್? 20 ಅಂದ್ಕೊಳ್ಳಿ. ಇದರಿಂದ ಇಲ್ಲಿಗೆ ಗ್ಯಾಪ್ ಎಷ್ಟಿದೆ ಅನ್ನೋದನ್ನು ತಾವುಗಳು ಫಸ್ಟ್ ನೋಡ್ಕೋಬೇಕು. ದಿಸ್ ವಿಡಿಯೋ ಇಸ್ ಪ್ಯೂರ್ಲಿ ಮೆಂಟ್ ಫಾರ್ ಅವರ್ ವೀಕ್ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋ ಮಾಡುತ್ತಿರೋ ಉದ್ದೇಶ ಇಷ್ಟೇ. ಇಷ್ಟು ದಿನ ಕಾಲೇಜ್ ಟೈಮ್ ಟೇಬಲ್ ಪ್ರಕಾರ ನಿಮ್ಮ ಮೈಂಡನ್ನು, ನಿಮ್ಮ ಒಂದು ಏನಂತೀರ ತಾವುಗಳು ದಿನಚರಿಯ ಡೈಲಿ ರೂಟೀನನ್ನು ಸೆಟ್ ಮಾಡ್ಕೊಂಡಿದ್ರಿ. ದಯವಿಟ್ಟು ಅದನ್ನು ಇವತ್ತು ಸ್ಟಾಪ್ ಮಾಡಿ. ಬಿಕಾಸ್ ಆ ಕಾಲೇಜಿನವರು ಬರೋಲ್ಲ, ನಿಮ್ಮ ಟೈಮ್ ಟೇಬಲು ಬರೋಲ್ಲ ಆ್ಯನ್ಯುವಲ್ ಎಕ್ಸಾಮ್ ಬರೆಯೋ ಟೈಮಲ್ಲಿ. ಪ್ಲೀಸ್ ಸೆಟ್ ಯುವರ್ ಓನ್ ಟೈಮ್ ಟೇಬಲ್ ಟುಡೇ ಇಟ್ ಸೆಲ್ಫ್. ಯಾವ ರೀತಿಯಾಗಿ ಅಂತ ಹೇಳಿದರೆ ನೋಡಿ, ನಮಗೆ ಜನವರಿನಲ್ಲಿ 10 ದಿನಗಳು ಇಲ್ಲಿ ಸಿಗುತ್ತೆ, ಹಾಗೂ ಆಯಿತಾ ಇಲ್ಲಿ ಒಂದು 9 ದಿನಗಳು ಸಿಗುತ್ತೆ. ಇಷ್ಟೇ ಸರ್, ಮತ್ತೇನು ಜಾಸ್ತಿ ಸಿಗಲ್ಲ. ಟೋಟಲ್ ಬಂದು 19 ದಿನಗಳು. ಇದರಲ್ಲಿ ಒಂದು ದಿನ ಡಿಲೀಟ್ ಮಾಡ್ಕೊಂಬಿಡಿ, ಟೋಟಲ್ 18 ಡೇಸ್ ಅಂತ ಅಂದ್ಕೊಳ್ಳಿ, ಆಯಿತಾ? ಇರುವಂತಹ ಸಬ್ಜೆಕ್ಟ್ಗಳು ಟೋಟಲ್ 6 ಸಬ್ಜೆಕ್ಟ್ಸ್ ಆರ್ ದೇರ್. ಹೌ ಮೆನಿ ಸಬ್ಜೆಕ್ಟ್ಸ್? 6 ಸಬ್ಜೆಕ್ಟ್ಸ್ ಆರ್ ದೇರ್. ಇದನ್ನು ಕರೆಕ್ಟಾಗಿ ಡಿವೈಡ್ ಮಾಡಿದರೆ ಈಚ್ ಸಬ್ಜೆಕ್ಟಿಗೆ ನಿಮಗೆ 3 ಡೇಸ್ ಸಿಗುತ್ತೆ. 3 ಡೇಸ್. ಹಾಗಾಗಿ ಈ ಒಂದು ವಿಡಿಯೋನ ಮಾಡುತ್ತಿರುವಂಥದ್ದು. ಯಾಕಂದರೆ ಇರುವಂಥದ್ದು ಕಡಿಮೆ ಸಮಯ, ಆದರೆ ಅಂಕಗಳು ಜಾಸ್ತಿ ಬೇಕು ಅಂತ ನಿಮ್ಮ ತಂದೆ ತಾಯಿಗೂ ಡ್ರೀಮ್ ಇದೆ, ನಮಗೂ ಕೂಡ ಡ್ರೀಮ್ ಇದೆ, ನಿಮಗೂ ಕೂಡ ಡ್ರೀಮ್ ಇದೆ. ಏನಾದರೂ ಮಾಡಿ ವಿದ್ಯಾರ್ಥಿಗಳಿಗೆ ಒಳ್ಳೆ ಅಂಕಗಳನ್ನು ತೆಗೆಸಬೇಕು ಅಂತ. ನಿಜವಾಗಿಯೂ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದೇ ಆದಲ್ಲಿ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆಯಲ್ಲ ಅದಕ್ಕಿಂತ ಜಾಸ್ತಿ. ಆದರೆ ಅದು ಯಾವಾಗ ಬರುತ್ತೆ ಅಂದರೆ ಹಾರ್ಡ್ ವರ್ಕ್ ಅನ್ನೋದು ಇದ್ದಾಗ ಅಂತ. ನನ್ನ ಮೊದಲನೆಯ ಪಾಯಿಂಟು ಇವತ್ತು ಹಾರ್ಡ್ ವರ್ಕ್ ಅಂತ. ಈ ಹಾರ್ಡ್ ವರ್ಕನ್ನು ತಾವುಗಳು ನೋಡಿದರೆ HW ಅಂದರೆ ಹೋಮ್ವರ್ಕ್ ಅಂತೀವಿ. ನಿಜವಾಗಿಯೂ ಹಾರ್ಡ್ ವರ್ಕ್ ಎದ್ರ ಜೊತೆ ಇದೆ ಅಂದರೆ ಹೋಮ್ವರ್ಕಿನ ಜೊತೆ ಇದೆ ಅಂತ. ಡೈಲಿ ಇಫ್ ಯು ಡೂ ಯುವರ್ ಹೋಮ್ವರ್ಕ್ ಹಾಗಿದ್ರೆ ಹೋಮ್ವರ್ಕ್ ಕೊಡೋರು ಯಾರು ಅಂತ. ಯಾಕಂದರೆ ಕಾಲೇಜಲ್ಲಂತೂ ಕೊಡಲ್ಲ. ಸೆಟ್ ಯುವರ್ ಓನ್ ಹೋಮ್ವರ್ಕ್ ಯುವರ್ ಸೆಲ್ಫ್ ಅಂತ. ಯಾಕಂದರೆ ಸಮ್ ಫಿಕ್ಸ್ ಕ್ವಶನ್ಸ್ ಆರ್ ದೇರ್ ಚಾಪ್ಟರ್ ವೈಸ್, ಸಮ್ ಫಿಕ್ಸ್ ಕ್ವಶನ್ಸ್ ಆರ್ ದೇರ್ ಸಬ್ಜೆಕ್ಟ್ ವೈಸ್, ಸಮ್ ಫಿಕ್ಸ್ ಕ್ವಶನ್ಸ್ ಆರ್ ದೇರ್ ಇನ್ ಮ್ಯಾಥಮೆಟಿಕ್ಸ್, ಸಮ್ ಫಿಕ್ಸ್ ಕ್ವಶನ್ಸ್ ಆರ್ ದೇರ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಸಮ್ ಫಿಕ್ಸ್ ಕ್ವಶನ್ಸ್ ಆರ್ ದೇರ್ ಇನ್ ಹಿಸ್ಟ್ರಿ, ಎಕನಾಮಿಕ್ಸ್, ಹೀಗೆ ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಯಾವುದೇ ಆಗಿರ್ಬೋದು ಕಣ್ರಿ. ಈಗ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೆಲವೊಂದು ಫಿಕ್ಸ್ ಕ್ವಶನ್ಸ್ಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ಇಂಗ್ಲೀಷಲ್ಲಿ ಫಿಕ್ಸ್ ಕ್ವಶನ್ ಅಂದರೆ ಲೆಟರ್ ರೈಟಿಂಗ್ ಇರುತ್ತೆ, ಹೌದಲ್ವಾ? ಒಂದು ಲೆಟರ್ ರೈಟಿಂಗ್ ಕಲೀಲಿಕ್ಕೆ ಏನು ನಿಮಗೆ ದಾಡಿ ಅಂತ ಅಂದರೆ, ನಾನು ಹೇಳ್ತಿರುವಂಥದ್ದು ವರ್ಷ ಇಡೀ ಓದ್ಬಿಟ್ಟು ಮತ್ತೆ ನೀವು ಫಸ್ಟ್ ಇಯರಲ್ಲಿ ಫೇಲ್ ಆಗ್ತಿದ್ದೀನಿ ಅಂದರೆ ನಿಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ಕಣೋ. ನೋ ಬಡಿ ವಿಲ್ ಫೇಲ್. ಫಸ್ಟು ಅದನ್ನು ನಿಮ್ಮ ಮೈಂಡಿಂದ ತೆಗೆದುಹಾಕಿ. ಯಾಕಂದರೆ ಟುಡೇ ಯು ಆರ್ ಗೋಯಿಂಗ್ ಟು ಸೆಟ್ ಯುವರ್ ಓನ್ ಟೈಮ್ ಟೇಬಲ್. ಮೊದಲು ಕೆಲಸವೇನು ಸರ್? ಹೋಪ್. ಇದಿಷ್ಟು ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಇರುವಂಥದ್ದು ಕೇವಲ 18 ದಿನಗಳು ಮಾತ್ರ. ಈ 18 ಡೇಸಲ್ಲಿ 6 ಸಬ್ಜೆಕ್ಟನ್ನು ಕವರ್ ಮಾಡಬೇಕು. ಈಚ್ ಸಬ್ಜೆಕ್ಟ್, ಪ್ರತಿಯೊಂದು ಸಬ್ಜೆಕ್ಟಿಗೆ 3 ದಿನಗಳು ಮಾತ್ರ ನಿಮಗೆ ಸಿಗ್ತಾ ಇವೆ. ಹಾಗಿದ್ದರೆ ಡಿಫಿಕಲ್ಟ್ ಸಬ್ಜೆಕ್ಟ್ ಆಗಿರ್ಬೋದು, ಆಯಿತಾ, ಟಫ್ ಸಬ್ಜೆಕ್ಟ್ ಆಗಿರ್ಬೋದು, ಎಲ್ಲವೂ ಕೂಡ ನಿಮಗೆ ಈಗ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ನೀವುಗಳು ಮಾಡ್ಕೊಂಡ್ರೆ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಸರ್. ನನ್ನ ಒಂದು ಸ್ಮಾಲ್ ಐಡಿಯಾ ನಿಮಗೆ, ಆಯಿತಾ? ಇವತ್ತು ನೀವು ಟೈಮ್ ಟೇಬಲನ್ನು ಸೆಟ್ ಮಾಡ್ಕೋಬೇಕು. ಯಾವ ರೀತಿಯಾಗಿ, ಆಯಿತಾ, ಏನಂತೀರ ತಾವುಗಳು ಟೈಮ್ ಟೇಬಲ್ ಸೆಟ್ ಮಾಡ್ದೇ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಬಿಡ್ತೇನೆ. ಈಗ ನಾನು ನಿಮಗೆ ಒಂದು ಸೈನ್ಸ್ ವಿದ್ಯಾರ್ಥಿಗಳ ಒಂದು ಸಬ್ಜೆಕ್ಟ್ PCMB, ಹೌದಲ್ವಾ? ಕನ್ನಡ, ಇಂಗ್ಲೀಷ್ ಅಥವಾ ಹಿಂದಿ ಅಥವಾ ಸಂಸ್ಕೃತ, ಯಾವುದೋ ಒಂದು ಬಯೋ ಅಥವಾ CS, ಈ ರೀತಿಯಾಗಿ ಒಂದು ಶಾಂಪಲ್ ಎಕ್ಸಾಂಪಲನ್ನು ತೋರಿಸ್ತಾ ಇದ್ದೇನೆ. ಟೈಮ್ ಟೇಬಲ್ಲು ಇನ್ನೊಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸೆಟ್ ಮಾಡಿ ನಿಮ್ಮ ಸ್ಟಡಿ ಟೇಬಲ್ ಮುಂದೆ ಹಾಕಬೇಕು ಅಂತ. ಯಾಕಂದರೆ ದಿನಗಳು ಕಳೆದ ಹಾಗೆ ಅದರ ಮೇಲೆ ಕ್ರಾಸ್ ಮಾರ್ಕ್ ಹಾಕ್ತಾ ಹೋಗಬೇಕಾಗತ್ತೆ. ದಿಸ್ ಇಸ್ ಅ ರೈಟ್ ಫಾರ್ಮೆಟ್, ದಿಸ್ ಇಸ್ ಅ ರೈಟ್ ರೂಟೀನ್, ದಿಸ್ ಇಸ್ ಅ ರೈಟ್ ವೇ ಟು ಗೆಟ್ ಗುಡ್ ಮಾರ್ಕ್ಸ್ ಅಂತ. ಯಾಕಂದರೆ ಒಂದು ಟಾರ್ಗೆಟನ್ನು ನಾವು ಅಚೀವ್ಮೆಂಟ್ ಮಾಡ್ಕೊಳ್ಳಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಇವತ್ತಿನ ಟಾರ್ಗೆಟ್ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಂದರೆ ನೀವುಗಳು, ಆಯಿತಾ, ಇವತ್ತೇನಾದರೂ ಮಾಡಿ ನಾನು ಒಂದು 10 ಅಂಗಡಿಗೆ ಹೋಗಲೇಬೇಕು, ಐ ಶುಡ್ ವಿಸಿಟ್ ಅಟ್ಲೀಸ್ಟ್ 10 ಶಾಪ್ಸ್ ಅಂತ ವಿಸಿಟ್ ಮಾಡಿ ಮಲಗಕ್ಕೆ ಬರಬೇಕು. ಅದು ನಿಮ್ಮ ಟಾರ್ಗೆಟ್ ಆಗಿರಬೇಕು. ಅಂದರೆ ಇವತ್ತು ನಾನು ಏನಾದರೂ ಮಾಡಿ ಅರ್ಧ ಪುಸ್ತಕನ ಇಂಗ್ಲೀಷು ಪೂರ್ತಿ ಪೋಯಮನ್ನು ಮುಗಿಸಿ ಮಲಗ್ತೀನಿ ಅಂದರೆ ಮುಗಿಸಿ ಮಲಗಬೇಕು. ಅಲ್ಲಿವರೆಗೂ ನಿದ್ದೆ ಬರಬಾರ್ದು. ನಿದ್ದೆ ನಿಮಗೆ ಬರ್ತಾಯಿದೆ ಅಂದರೆ ಯುವರ್ ಇನ್ನರ್ ವಾಯ್ಸ್
ಈಸ್ ನಾಟ್ ಲಿಸ್ನಿಂಗ್ ಯುವರ್ ವರ್ಡ್ಸ್ ಅಂತ. ಅದನ್ನು ಇವತ್ತು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಇವತ್ತಿನಿಂದ ದಯವಿಟ್ಟು ಈ ಸೋಷಿಯಲ್ ಮೀಡಿಯಾದಿಂದ ದೂರವಿರಿ. ಬನ್ನಿ ವಿದ್ಯಾರ್ಥಿಗಳು, ಈಗ ಸೈನ್ಸ್ ಮೀಡಿಯಂ ವಿದ್ಯಾರ್ಥಿಗಳೇ ಒಂದೇ ಒಂದು ಶಾಂಪಲನ್ನು ಹಾಕಿದ್ದೇನೆ. ಈಗ ಫಿಸಿಕ್ಸಿಗೆ 3 ದಿನ 3 ದಿನ 3 ದಿನ 3 ದಿನ 3 ದಿನ 3 ದಿನ 6 3 18 ಆಯಿತು. 18 19ನೇ ತಾರೀಕು ಅಂದರೆ ಫೆಬ್ 10ಕ್ಕೆ ಹೋಗಿ ಎಕ್ಸಾಮಿಗೆ ಹೋಗಿ ಕೂತ್ಕೊಂಡಿರ್ತಾರೆ. ಯಾವ ಎಕ್ಸಾಮ್ ಬರೀಬೇಕು ಅದು ಬಂದಿರುವಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ವಿಡಿಯೋ ಲೆಂತಿ ಆಗ್ಬೋದು ಕೊಂಡ್ರೋ ಬೇಜಾರಾಗಬೇಡಿ. ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ನಾನು ಟೈಮ್ ಟೇಬಲ್ ಹೇಗೆ ಸೆಟ್ ಮಾಡಬೇಕು ಅಂತ ತೋರಿಸ್ಕೊಡ್ತಾನೆ. ಯಾವ ಸಬ್ಜೆಕ್ಟಲ್ಲಿ ನೀವು ಎಕ್ಸ್ಪರ್ಟ್ ಇದ್ದೀರೋ ಸಬ್ಜೆಕ್ಟು, ಫಾರ್ ಎಕ್ಸಾಂಪಲ್ ಇಂಗ್ಲೀಷು ನನಗೆ ಬಿಟ್ಟುಬಿಡಿ, 2 ದಿನ ಹಾಕೊಳ್ಳಿ. ದಿಸ್ ಈಸ್ ಮೈ ಪ್ರಾಮಿಸ್ ಮೈ ಡಿಯರ್ ಚಿಲ್ಡ್ರನ್. ಯಾರಿಗೆಲ್ಲ ಇಂಗ್ಲೀಷ್ ಭಾಳ ಟಫ್ ಅನ್ಸುತ್ತೋ, ಬಹಳ ವೀಕ್ ಇದ್ದಿರೋ ಇಂಗ್ಲೀಷಲ್ಲಿ, ಗ್ರಾಮರೇ ಬರೋಲ್ಲ, ಅವರ್ ಮೆಟೀರಿಯಲ್ ಈಸ್ ರೆಡಿ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ನಮ್ಮ ಮೆಟೀರಿಯಲು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ರೆಡಿ ಇದೆ. ಅದು ನನ್ನ ಯೂಟ್ಯೂಬ್ ಚಾನಲಲ್ಲೇ ಇದೆ. ಆಲ್ ಕ್ವಶನ್ ಆನ್ಸರ್ಸ್, ಆಲ್ ಗ್ರಾಮರ್ ಪಾರ್ಟ್, ಎವ್ರಿಥಿಂಗ್ ಈಸ್ ರೆಡಿ. ಯು ಶುಡ್ ಚೆಕ್ಔಟ್ ಮೈ ವೀಡಿಯೋಸ್. ಅಷ್ಟೇ ನಿಮಗೆ ಬಿಟ್ಟಿರುವಂಥದ್ದು. ಯಾರಿಗೆ ಇಂಗ್ಲೀಷ್ ಟಫ್ ಅನ್ಸುತ್ತೆಯೋ ಇದೇ ವಿಡಿಯೋದಲ್ಲಿ ಕಮೆಂಟನ್ನು ಹಾಕಿ, ನಿಮಗೆ ನಾನು ಪೂರ್ತಿ ಮೆಟೀರಿಯಲನ್ನೇ ಕಳಿಸ್ಕೊಡ್ತಾನೆ. ಉದ್ದೇಶ ಇಷ್ಟೇ, ನೀವು ಬರೀಬೇಕು, ಚೆನ್ನಾಗಿ ಅಂಕಗಳನ್ನು ತೆಗಿಬೇಕು. ಹಾಗಿದ್ರೆ ಇಲ್ಲಿ 2 ಡೇಸ್ ಹಾಕೊಂಡ್ರೆ ಸರ್ ನನ್ನ ಕೆಮಿಸ್ಟ್ರಿ ಏನೂ ಬರೋಲ್ಲ, ಫಸ್ಟ್ ಟಾರ್ಗೆಟ್ ಕೆಮಿಸ್ಟ್ರಿ ಆಗಿರುತ್ತೆ ಮಕ್ಕಳದ್ದು. ಹಾಗಿದ್ರೆ ಅದಕ್ಕೆ 4 ಡೇಸ್ ಮಾಡ್ಕೊಂಬಿಡಿ. ಮತ್ತೆ 18 ಆಯಿತು. ಸರ್ ನನ್ನ ಕನ್ನಡ ಭಾಳ ಈಸಿ ಸರ್, ಅಥವಾ ಹಿಂದಿ ಈಸಿ, 2 ಡೇಸ್ ಮಾಡ್ಕೊಳ್ಳಿ. ಕ್ಲಿಯರ್? ಹಾಗಿದ್ರೆ ಸರ್ ನನಗೆ ಫಿಸಿಕ್ಸು ಅಥವಾ ಮ್ಯಾಥ್ಸ್ ಯಾವುದು ಬೇಕೋ ಅದನ್ನು 4 ಮಾಡ್ಕೊಳ್ಳಿ. ಈ ರೀತಿಯಾಗಿ ತಾವುಗಳು ಸೆಟ್ ಮಾಡ್ಕೋಬೇಕು ಡೇ ವೈಸ್. ಹಾಗಿದ್ದರೆ ಬೆಳಗ್ಗೆ ಹೋಗೋದು ಸಂಜೆ ಬರೋದು ಮಾಡ್ತಾ ಇರ್ತೀರಾ. ಇದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡೋಣ. ಯಾಕಂದರೆ ಬಹಳ ವಿಡಿಯೋ ಲೆಂತಿ ಆದರೆ ಯಾರು ಕೂಡ ವಾಚ್ ಮಾಡಲ್ಲ, ಕ್ಷಮಿಸಬೇಕು. ನಿಮಗಿರುವಂಥದ್ದು, ನಾನು ಈ ವಿಡಿಯೋ ಮಾಡುತ್ತಿರುವಂಥದ್ದು ಇಷ್ಟೇ. ನೋಡ್ರೋ ಬಹಳ ಕಡಿಮೆ ಸಮಯ ಇದೆ, ಬಿಡೋ ಮುಂದಿನ ತಿಂಗಳು ಎಕ್ಸಾಮ್ ಇರೋದು ಅಂತ ಯಾರಾದರೂ ಆಯಿತಾ ಆ ರೀತಿಯಾಗಿ ಮೈಂಡ್ ಸೆಟ್ ಮಾಡ್ಕೊಂಡಿದ್ರೆ ಪ್ಲೀಸ್ ವೇಕ್ ಅಪ್ ಟುಡೇ ಅಂತ. ಇವತ್ತು ಎದ್ದೇಳಿ ಮಕ್ಕಳೇ, ಇವತ್ತು ಡಿಸೈಡ್ ಮಾಡಿ. ನಿಮ್ಮ ತಂದೆ ತಾಯಿಗಳು ಕನಸನ್ನು ಕಾಣ್ತಾ ಇದ್ದಾರೆ, ಈ ಕಡೆ ನಾವು ಕೂಡ ಕನಸನ್ನು ಕಾಣ್ತಾಯಿದ್ದೀವಿ, ಆ ಕಡೆ ನಿಮ್ಮ ಕಾಲೇಜ್ ನಿಮಗೆ ಪಾಠ ಮಾಡಿದವರು ಕೂಡ ಕನಸನ್ನು ಕಾಣ್ತಾ ಇದ್ದಾರೆ, ನಿಮ್ಮ ಗೆಳೆಯರು ಕೂಡ ಕನಸನ್ನು ಕಾಣ್ತಾ ಇದ್ದಾರೆ. ನಮ್ಮ ಜೊತೆ ನನ್ನ ಫ್ರೆಂಡ್ ಕೂಡ ಸೆಕೆಂಡ್ ಇಯರಿಗೆ ಬರ್ತಾನ ಅಂತ. ನೀವೇನಾದರೂ ಡ್ರೀಮಲ್ಲಿದ್ದರೆ ಎವ್ರಿ ಒನ್ ವಿಲ್ ಪಾಸ್ ಇನ್ ಫಸ್ಟ್ ಇಯರ್ PUC ಅಂತ. ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ. ಈವನ್ ದೇ ವಿಲ್ ಫೇಲ್ ಯು ಇನ್ ಫಸ್ಟ್ ಇಯರ್ PUC, ಯಾಕಂದರೆ ಸಪ್ಲಿಮೆಂಟರಿ ಎಕ್ಸಾಮ್ ಕೂಡ ಇರುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಟೈಮ್ ಟೇಬಲ್ ಯಾವ ರೀತಿಯಾಗಿ ಸೆಟ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್.